ಇವತ್ತು ನಾವು ಚಿಕನ್ ಗ್ರೇವಿ ಮಾಡ್ತಾ ಇದೀವಿ ಗಾಯ್ಸ್. ಇವಾಗ ಫಸ್ಟ್ ಇಂಗ್ರೀಡಿಯಂಟ್ಸ್ ಮಾಡಬೇಕು. ನಾವು ಒಂದೊಂದ್ಸಲಿ ಸ್ಪೆಲ್ ಮಾಡಕ್ಕೆ ಬರಲ್ಲ. ಇವಾಗ ಫಸ್ಟ್ ಇಂಗ್ರೀಡಿಯಂಟ್ಸ್ ಟೊಮೆಟೊ ಕಟ್ ಮಾಡ್ಕೊಂಡು, ಈರುಳ್ಳಿ ಇಷ್ಟು ಕಟ್ ಮಾಡಿದ್ಮೇಲೆ ಇದು ಬೇಕಿಟ್ಟು ಮತ್ತೆ ಸ್ವಲ್ಪ ಆಯಿಲ್ ಹಾಕ್ಬೇಕು ಗಾಯ್ಸ್. ಆಯಿಲ್ ಒಂದು 3 ಸ್ಪೂನ್ಸ್ ಹಾಕ್ಬೇಕು. ಮತ್ತೆ ಸ್ವಲ್ಪ ಬೇಯಕ್ಕೆ ಬಿಡಬೇಕು ಗೈಸ್. ಈಗ 5 ಮಿನಿಟ್ಸ್ ಆದ್ಮೇಲೆ ಚಕ್ಕೆ ಲವಂಗ ಕುಟ್ಕೋಬೇಕು. ಚಕ್ಕೆ ಲವಂಗ ಮತ್ತೆ ಈರುಳ್ಳಿ ಟೊಮೆಟೊ ಕಟ್ ಮಾಡ್ಕೋಬೇಕು. ಚಕ್ಕೆ ಒಂದು ಕಡ್ಡಿ 3 ಪೀಸ್ ಮಾಡಿ, ಲವಂಗ ಒಂದು 3 ಪೀಸ್ ಹಾಕಿ, ಇವಾಗ ಅಲ್ಲಿ ಇದಕ್ಕೆ ಹಾಕಿ ಬೆಂದಿರೋ ಆಯಿಲ್ಗೆ ಮತ್ತು ಈಗ ಈರುಳ್ಳಿ ಅಷ್ಟಾಕಿ ಈಗ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಒಂದು 1.5 ಸ್ಪೂನ್ ಅಷ್ಟು. ಟೊಮೆಟೊ ಹಾಕಬಾರ್ದು ಗಾಯ್ಸ್, ಒಂದು ಸ್ವಲ್ಪ ಹೊತ್ತು ಬೇಯ್ದ ಮೇಲೆ ಹಾಕಬೇಕು. ಮತ್ತೆ ಈಗ ಟೊಮೆಟೊ ಹಾಕಬೇಕು. ಪೇಸ್ಟ್ ಸೇರಿಸಬೇಕು. ಇವಾಗ ಬೇಯಕ್ಕೆ ಬಿಡಬೇಕು. ಆಮೇಲೆ ಗೈಸ್ ಒಂದು 5 ಮಿನಿಟ್ಸ್ ಆದಮೇಲೆ ಚಿಕನ್ ಹಾಕಬೇಕು. ಚಿಕನ್ ಹಾಕ್ತಾ ಇದ್ದೀವಿ. ಘಮ ಘಮ ಗ್ರೇವಿ, ಯಮ್ಮಿ ಗ್ರೇವಿ ಆಗುತ್ತೆ. ಈಗ ಗ್ರೇವಿಗೆ ಚಿಕನ್ ಪೆಪ್ಪರ್ ಫ್ರೈ ಮಸಾಲ ಹಾಕ್ತಾ ಇದ್ದೀವಿ. ಒಂದು 10 ನಿಮಿಷ ಬೇಯ್ದ ಮೇಲೆ ಇದು ಚಿಕನ್ ಫ್ರೈಡ್ ಮಸಾಲ ಹಾಕಬೇಕು. ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕಬೇಕು. ಆಮೇಲೆ ಮಿಕ್ಸ್ ಮಾಡಬೇಕು. ಆಮೇಲೆ ಪೆಪ್ಪರ್ ಡ್ರೈ ರೆಡಿ. ಮತ್ತೆ ಪೆಪ್ಪರ್ ಡ್ರೈ ಒಂದು 10 ನಿಮಿಷದಲ್ಲಿ ರೆಡಿ. ಈಗ ಒಂದು ಪಾತ್ರೆಯಲ್ಲಿ ಕ್ಲೋಸ್ ಮಾಡಬೇಕು. ಒಂದು 10 ನಿಮಿಷ ಕ್ಲೋಸ್ ಮಾಡಬೇಕು ಪಾತ್ರೆನ. ಆಮೇಲೆ ಚಿಕನ್ ಗ್ರೇವಿ ಆಗತ್ತೆ ಗಾಯ್ಸ್. ಚಿಕನ್ ಪೆಪ್ಪರ್ ಆಗತ್ತೆ ಗಾಯ್ಸ್. And bye guys, peace.